ಎಲ್ಲರಿಗೂ ನಮಸ್ಕಾರ ಗುರು. ಎಲ್ಲರೂ ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಪಾಪ ದುಂಡಾಗ ರಾಘವೇಂದ್ರ ಸ್ವಾಮಿ ತರಾನೇ ಅವನು ಗಾಯ್ಸ್. ಕಂಟೆಂಟ್ ಆಗುತ್ತೆ ಅನ್ಕೊಂತೀನಿ, ಕೇಳಿದ್ರೆ ಮಾತಾಡೋದ್ರಲ್ಲೇ ಕಂಟೆಂಟ್. ಗುರು ಸಿಕ್ಕಿ ಚಾನ್ಸ್ ಅಂತ ಹೆಂಗ್ ಹೊಡಿತಾರ ನೋಡು ಗುರು. ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು ಬಾಳ ತುಂಬಾ. ಮಂಗಳ ಮುಖ್ಯರು ಬಂದಿದ್ರು ಗುರು. ನೋಡ್ ಗುರು ಕೊನೆ ತನಕ ಮಾಡು ಪ್ರತಿ ಅನುಭವವೇ ಬದುಕಿನ ಗುರು. ಎಲ್ಲರಿಗೂ ನಮಸ್ಕಾರ ಗುರು. ಪ್ರತಿ ಅನುಭವವೇ ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ನೋಡಿ ಮಾಡೋ ಕ್ಲಿನಿಕ್. ಇವತ್ತಿನ ಕ್ಲಿನಿಕ್ನಲ್ಲಿ ನಾನು ಚಿತ್ರದುರ್ಗದಲ್ಲಿದ್ದೀನಿ. ಏನಪ್ಪ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ ಅಂತೀರಾ ಅನ್ಕೊಂಡಿದ್ದೀರಾ? ಯಾಕಪ್ಪ ಅಂದರೆ ಚಿತ್ರದುರ್ಗದಲ್ಲಿ ಇವತ್ತು ನಮ್ಮ ಹಳ್ಳಿ ನಾಮಕರಣ ಐತೆ. ನಮ್ಮ ಹಳ್ಳಿ ಅಂದರೆ ಯಾರಂತ ಕೇಳ್ಬೋದು ನೀವು. ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಅವನಲ್ಲ ನಮ್ಮ ಅಮ್ಮ ಅವರಲ್ಲ, ಅವ್ರ ತಮ್ಮನ ಮಗ. ನೋಡ್ರಿ, ರಾಘವೇಂದ್ರ ಸ್ವಾಮಿ ಸೆಟಪ್, ಡೆಕೋರೇಷನ್ ಎಲ್ಲ ಕರೆಕ್ಟ್ ಆಗಿ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಪಾಪ ದುಂಡಾಗ ರಾಘವೇಂದ್ರ ಸ್ವಾಮಿ ತರಾನೇ ಅವನು ಗಾಯ್ಸ್. ನೋಡಿ ನಮ್ಮ ಪಾಪನ ನಮ್ಮ ಆಂಟಿ ಮಾತಾಡಿಸ್ತವ್ರೆ ಗಾಯ್ಸ್. ಇವಾಗ ಮನೆ ಕಡೆಯಿಂದ ನಮ್ಮ ನಡೆ ಪಾರ್ಟಿ ಹಾಲ್ ಕಡೆ ಎಲ್ಲ ಪ್ಯಾಕ್ ಮಾಡ್ಕೊಂಡು, ನಾಮಕರಣಕ್ಕೆ ಏನೇನು ಬೇಕೆಲ್ಲ ಪ್ಯಾಕ್ ಮಾಡ್ಕೊಂಡು ಪಾರ್ಟಿ ಹಾಲ್ ಕಡೆ ಬಂದ್ವಿ. ಪಾರ್ಟಿ ಹಾಲ್ಗೂ ಬಂದ್ಬಿಟ್ವಿ. ಇಲ್ಲಿ ನಮ್ಮ ಅಕ್ಕನ ಮಾತಾಡ್ಸೋಣ ಅಂದರೆ ಅವ್ರು ತುಂಬ ಬ್ಯುಸಿ ಇದ್ರು, ಮಗನ ನಾಮಕರಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹಂಗೆ ಎಲ್ಲರೂ ಮಾತಾಡ್ಸ್ಕೊಬರಕ್ಕೆ ಹೋದೆ. ಅಲ್ಲಿ ಮೈಕ್ ಪ್ರಾಬ್ಲಮ್ಮು, ಇವನು ಅಲ್ಗೂ ಮಾತಾಡ್ಸ್ತೀವಿ. ಅವ್ರು ನಮ್ಮ ಅಜ್ಜಿ ಮಲ್ಲಿಕಜ್ಜಿ, ಅವ್ರ ಪಕ್ಕದಲ್ಲಿರೋ ಅವ್ರ ಮೊಮ್ಮಗಳು ಅಂತೆ. ಇವರು ನಮ್ಮ ಸೌಮ್ಯ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ಪಾಪು ನಾಮಕರಣ ಹೆಂಗೈತೆ ಅಂದರೆ ಚೆನ್ನಾಗೈತೆ ಅಂದರು. ಇವ್ರು ನಮ್ಮ ಅಜ್ಜಿ ನೋಡಿದ ತಕ್ಷಣ ನಕ್ಬಿಟ್ರು. ನೆಕ್ಸ್ಟ್ ಮಾತಾಡ್ಸೋರು ತುಂಬ ದೊಡ್ಡವ್ರು ಗುರು. ಕೇಂದ್ರ ಬಿಂದುವಿನಿಂದ ಈಗ ಎರಡು ಮಾತು. ಕಂಟೆಂಟ್ ಆಗುತ್ತೆ ಅನ್ಕೊಂತೀನಿ, ಕೇಳಿದ್ರೆ ಮಾತಾಡೋದ್ರಲ್ಲೇ ಕಂಟೆಂಟು. ಅಜ್ಜಿ ಹೆಸರೇನು ಅಜ್ಜಿ? ಗೈಸ್ ಎಲ್ಲರನ್ನೂ ಮಾತಾಡ್ಸ್ಕೊ ಬಂದೆ. ಕೊನೆಗೆ ನಮ್ಮ ಚಿತ್ರದುರ್ಗ ಸಂಪ್ರದಾಯ ನಿಮಗೆ ತೋರ್ಸೋಣ ಅಂತ ಬಂದೆ. ಏನಪ್ಪ ಅಂದರೆ ಪಾಪು ನಾಮಕರಣ ಆಗ್ತೈತಲ್ಲ, ಆ ಪಾಪವ್ರ ಅತ್ತೆ ಅಂದರೆ ಆ ಪಾಪವ್ರ ಅಮ್ಮವ್ರ ಅಮ್ಮಂಗೆ ಕುಂಕುಮ ಎಲ್ಲ ಇಕ್ಕಿ ಈ ಥರ ಎಲ್ಲ ಮಾಡ್ತಾರೆ. ಇದು ನಮ್ಮ ಚಿತ್ರದುರ್ಗ ಸಂಪ್ರದಾಯ. ನಿಮ್ಮ ಕಡೆ ಯಾವ್ಯಾವ ಥರ ಸಂಪ್ರದಾಯನೋ ನನಗೆ ಗೊತ್ತಿಲ್ಲ ಗುರು. ನೋಡಿ ಗುರು, ಈ ಥರ ಎಲ್ಲ ಮಾಡ್ತಾರೆ ನಾಮಕರಣದಲ್ಲಿ. ಆಮೇಲೆ ಹುಡ್ಗವ್ರ ಮಾವ ಅಂದರೆ ಪಾಪು ಇರುತ್ತಲ್ಲ, ಪಾಪು ಅವ್ರ ಮಾವ ಈ ಥರ 3 ರೌಂಡು ತೊಟ್ಲು ಸುತ್ತಾಡಿಸ್ಬಿಟ್ಟು ಕಿವಿಲಿ 3 ಸತಿ ಹೆಸರು ಹೇಳ್ತಾರೆ. ಹೆಸರು ಹೇಳ್ಬಿಟ್ಟು ಆಮೇಲೆ ತೊಟ್ಲಿಗೆ ಹಾಕ್ತಾರೆ. ತೊಟ್ಲಿಗೆ ಹಾಕ್ಬಿಟ್ಟು ತಿರ್ಗಾ ಜೋರಾಗಿ ಎಲ್ಲರಿಗೂ ಹೆಸರು ಹೇಳ್ತಾರೆ ಗುರು. ಇದು ನಮ್ಮ ಸಂಪ್ರದಾಯ. ಆಲ್ಮೋಸ್ಟ್ ಈ ಥರ ಹಳ್ಳಿಯ ಮಾವನ ಸಂಪ್ರದಾಯ ನಿಮಗೆ ಗೊತ್ತು ಅಂದ್ಕೊಳ್ತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂದ್ರೆ ಪಾಪೋರ ಅತ್ತೆ ಮತ್ತೆ ಪಾಪೋರ ಅಜ್ಜಿ ಅವರಿಬ್ರು ಈ ತರ ತೊಟ್ಲು ಮೇಲೆ ಕೊಡೋದು, ತೊಟ್ಲಿಂದ ಒಳಗಡೆ ತಾಣೋದು, ಈ ತರ ಸಂಪ್ರದಾಯ ಗುರು. ನೆಕ್ಸ್ಟ್ ಸಂಪ್ರದಾಯ ತುಂಬಾ ಚೆನ್ನಾಗೈತೆ, ಕಾಮಿಡಿಯಾಗಿ ಫನ್ನಿ ಆಗೈತೆ ಗುರು. ಬನ್ನಿ ನೋಡೋಣ. ಪಾಪ ನೋಡ್ಗುರು ಎಷ್ಟು ಕ್ಯೂಟ್ ಆಗವನೇ ಗುರು. ನೋಡ್ರಿ ಮೇಲೆ ಎಲ್ಲರೂ ಫೋಟೋ ತರ್ಸ್ಕೊಂಡ್ರು. ನೋಡ್ರಿ ಪಾಪೋರ ಅತ್ತೆ ಪಾಪೋರ್ ಮಾವಂಗೆ ಈ ತರ ಬೆನ್ನಿಗೆ ಹೊಡಿತವ್ರೆ. ನೋಡ್ರಿ ಹೆಂಗ ಅಟ್ಟಾಡ್ಸ್ಕೊಂಡು ಹೋಯ್ತಾರ. ಪಾಪ ಅಣ್ಣಂಗೆ ಏನ್ ಅನಿಸ್ತೈತೋ ನೋಡೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ. ಗುರು ಸಿಕ್ಕಿ ಚಾನ್ಸ್ ಅಂತ ಹೆಂಗ್ ಹೊಡಿತಾರ ನೋಡು ಗುರು. ಆ ಥರ ಏನಿಲ್ಲ ಗುರು, ಜಸ್ಟ್ ಇದು ಸಂಪ್ರದಾಯ ಅಷ್ಟೇ ಗುರು. ನೆಕ್ಸ್ಟ್ ನೇಮ್ ರಿವೀಲ್ ಮಾಡ್ತವ್ರೆ ಥರ್ಮಾಕೋಲಲ್ಲಿ. ಬನ್ನಿ ಇವ್ರು ನೋಡೋಣ. ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು ಬಾಳ ತುಂಬಾ. ನಾನು ನನ್ನ ಎಲ್ಲ ಮುಗಿದ್ಮೇಲೆ ಮಂಗಳ ಮುಖ್ಯರು ಬಂದ್ಬಿಟ್ಟು ಪಾಪಗೆ ದೃಷ್ಟಿ ತೆಗೆದ್ಬಿಟ್ಟು ಹೋದ್ರು. ನಾವು ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಾನು ನಮ್ಮ ಫ್ಯಾಮಿಲಿ ರೆಡಿ ಆದ್ವಿ. ಫ್ಯಾಮಿಲಿ ರೆಡಿಯಾಗಿ ಸ್ಟೇಜ್ ಮೇಲೆ ಬಂದ್ವಿ. ಇದು ನಮ್ಮ ಹಳ್ಳಿಯನ್ ಮೊದಲನೇ ನಾಮಕರಣ. ಎಲ್ಲ ಮುಗೀತು. ಬಾಯ್ ಗುರು. खत्म, बाय बाय, टाटा, गुड बाय, गया.